ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಂಗಾರದ ಅಂಗಡಿಯಲ್ಲಿ ನಡೆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ 4 ಆರೋಪಿಗಳನ್ನು ಬಂಧಿಸುವಲ್ಲಿ ಕೇಶವಾಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜುಲೈ 17ರಂದು ಭುವನೇಶ್ವರಿ ನಗರದಲ್ಲಿರುವ ಭುವನೇಶ್ವರಿ ಜ್ಯುವೆಲರಿ ವರ್ಕ್ಸ್ ಎಂಬ ಅಂಗಡಿಯಲ್ಲಿ ಗ್ಯಾಸ್ ಕಟ್ಟರ್ ಬಳಸಿ ಅಂಗಡಿ ಲಾಕ್ ಮುರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಗಾರ ಹಾಗೂ ಬೆಳ್ಳಿ ಆಭರಣಗಳನ್ನು ಕಳ್ಳತನ ಮಾಡಲಾಗಿತ್ತು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಕಮಿಷನರ್ ಅವರ ಮಾರ್ಗದರ್ಶನದಲ್ಲಿ 4 ವಿಶೇಷ ತಂಡಗಳನ್ನು ರಚಿಸಿ ಕಾರ್ಯಾಚರಣೆಗೆ ಇಳಿದಿತ್ತು. ಬಳಿಕ ಪ್ರಕರಣದ ಮುಖ್ಯ ಆರೋಪಿ ಹಾಗೂ ಅಂತಾರಾಜ್ಯ ಕಳ್ಳ ಫರಾನ್ ಶೇಖ್ ಎಂಬಾತನನ್ನು ಬಂಧಿಸಿ ತನಿಖೆ ಮುಂದುವರೆಸಿತ್ತು. ಇದೀಗ ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಮತ್ತಿತರ ಕಡೆಗಳಲ್ಲಿ ಹುಡುಕಾಟ ನಡೆಸಿ ಮಹಾರಾಷ್ಟ್ರ ಮೂಲದ ಮುಖೇಶ್ ಅಲಿಯಾಸ್ ರಾಜು ಯಾದವ್, ಫಾತಿಮಾ ಶೇಖ್, ಅಲ್ತಾಫ್ ಅಹಮದ್ ಶೇಖ್, ತಲತ್ ಶೇಖ್ ಎಂಬಾತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಆರೋಪಿಗಳಿಂದ 55 ಲಕ್ಷ ರೂಪಾಯಿ ಮೌಲ್ಯದ 780 ಗ್ರಾಂ ತೂಕದ ಬಂಗಾರದ ಆಭರಣ, 17 ಲಕ್ಷ ರೂಪಾಯಿ ಮೌಲ್ಯದ 23 ಕೆಜಿ ಬೆಳ್ಳಿ, 10,000 ನಗದು ಹಾಗೂ ಕೃತ್ಯಕ್ಕೆ ಬಳಸಿದ ಒಂದು ಕಾರನ್ನು ವಶಕ್ಕೆ ಪಡೆದಿದ್ದಾರೆ. ಈ ಪ್ರಕರಣಕ್ಕೆ ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದ್ದು ಮತ್ತಷ್ಟು ಜನರ ಬಂಧನದ ಸಾಧ್ಯತೆಗಳಿವೆ ಅಂತ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ಶರಣ ದೇಸಾಯಿ, ಮಲ್ಲಿಕಾರ್ಜುನ್ ಹೆಬಸೂರು, ಮಂಜುನಾಥ್, ಪುನೀತ್ ಕುಮಾರ್, ರವಿ ವಡ್ಡರ್ ಸೇರಿದಂತೆ ಮತ್ತಿತರೆ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಇನ್ನು ಈ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಜುಲೈ 17ರಂದು ನಡೆದ ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ 5 ಜನರನ್ನ ಬಂಧಿಸಲಾಗಿದೆ. ಬಂಧಿತರೆಲ್ಲರೂ ಅಂತಾರಾಜ್ಯ ಆರೋಪಿಗಳಾಗಿದ್ದಾರೆ. ಇಷ್ಟು ದೊಡ್ಡ ಮೊತ್ತದ ಪ್ರಕರಣವನ್ನು ಭೇದಿಸಿದ ಇಲಾಖೆಯ ಸಿಬ್ಬಂದಿಗಳ ಕಾರ್ಯ ಮೆಚ್ಚುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆರೋಪಿಗಳನ್ನು ಬಂಧಿಸಲಾಗುವುದು. ಅಷ್ಟೇ ಅಲ್ಲದೆ ಜ್ಯುವೆಲರಿ ಮಾಲೀಕರು ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ಸಿಸಿಟಿವಿ ಸೇರಿದಂತೆ ಸೆಕ್ಯುರಿಟಿ ನಿಯೋಜಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಜುಲೈ ತಿಂಗಳು 16ನೇ ತಾರೀಕು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಭುವನೇಶ್ವರಿ ಜ್ಯುವೆಲರಿ ಶಾಪ್ ಅದರಲ್ಲಿ ಕಳ್ಳತನ ಆಗಿತ್ತು. ಅದರಲ್ಲಿ ಬೆಳಗಿನ ಜಾವದ ಸಮಯದಲ್ಲಿ ಒಂದು ಕಾರಲ್ಲಿ ಬಂದಂತಹ ವ್ಯಕ್ತಿಗಳು ಗ್ಯಾಸ್ ಕಟ್ಟರ್ ಯೂಸ್ ಮಾಡಿ ಅಪರಾಧ ಮಾಡಿದ್ದು ತಿಳಿದು ಬಂದಿತ್ತು. ಅದಾದ ನಂತರ ನಮ್ಮ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಒಂದು 4-5 ಅಧಿಕಾರಿಗಳ ಪ್ರತ್ಯೇಕ ತಂಡಗಳು ಆ ವಾಹನ ಬಂದಿದ್ದನ್ನು ಹುಡುಕೊಂಡು ಅದ್ರ ಜೊತೆಗೆ ಇನ್ನು ಬೇರೆ ಏನು ಲಭ್ಯ ಮಾಹಿತಿ ಇತ್ತು ಅದೆಲ್ಲದರ ಜೊತೆಗೆ ಅಪರಾಧವನ್ನು ಪತ್ತೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಂತರದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗಳನ್ನು ಒಳಗೊಂಡಂಥ ತಂಡಗಳು ಕಳೆದ ಸುಮಾರು 1.5 ತಿಂಗಳ ಕಾಲ ನಿರಂತರವಾಗಿ ಶ್ರಮಪಟ್ಟು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಈ ಒಂದು ಪ್ರೋಸೆಸ್ಸಲ್ಲಿ ಅವರು ಗೋವಾ ರಾಜ್ಯ ಸೇರಿದಂತೆ ಮಹಾರಾಷ್ಟ್ರ ಸೇರಿದಂತೆ ಸಾಕಷ್ಟು ಕಡೆ ಆರೋಪಿಗಳನ್ನು ಪತ್ತೆ ಮಾಡಿಕೊಂಡು ಓಡಾಡಿರುವಂಥದ್ದು, ಹುಡುಕಿರುವಂಥದ್ದು ನಮಗೆ ಕಂಡುಬಂದಿದೆ. ಈ ಒಂದು ಪ್ರಕರಣದಲ್ಲಿ ಒಟ್ಟು 5 ಜನ ಆರೋಪಿಗಳನ್ನು ಈವರೆಗೂ ನಾವು ಬಂಧಿಸಿದ್ದೇವೆ. ಮೊದಲನೇ ಆರೋಪಿ ತಮಗೆಲ್ಲ ಗೊತ್ತಿರೋಂಗೆ ಫರ್ಹಾನ್ ಶೇಖ್ ಅಂತ. ಇದನ್ನು ನಾವು ವಶಕ್ಕೆ ತೊಗೊಂಡು ಇನ್ನು ಇತರೆ ಆರೋಪಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತಂದು ನಮ್ಮ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮೇಲೆ ಗುಂಡು ಹಾರಿಸಿ ಅವನ್ನ ವಶಕ್ಕೆ ಪಡೆದಿದ್ದುಂಟು. ಅದಲ್ಲದೆ ಇನ್ನೂ 4 ಜನ ಆರೋಪಿಗಳು, ಮುಖೇಶ್ ಯಾದವ್ ಅಂತ ಒಬ್ಬ, ಫಾತಿಮಾ ಶೇಖ್, ಅಫ್ತಾಬ್ ಅಹಮದ್ ಶೇಖ್, ತಲತ್ ಶೇಖ್ ಸೇರಿದಂತೆ ಒಟ್ಟು 5 ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ ಫರಾನ್ ಶೇಖು, ಮುಖೇಶ್ ಯಾದವ್, ಅಫ್ತಾಬ್ ಶೇಖ್ ಇವರು 3 ಜನ ಗಂಡಸರಿದ್ದಾರೆ. ಮತ್ತು ತಲ್ಲತ್ ಶೇಖ್ ಮತ್ತು ಫಾತಿಮಾ ಶೇಖ್ ಅನ್ನೋವಂಥವ್ರು ಹೆಣ್ಮಕ್ಳಿದ್ದಾರೆ. ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸು, ವೈಫು, ಈ ಥರ ಸಂಬಂಧಗಳಿದೆ. ಮುಖ್ಯವಾಗಿ ಇವರು ಅಪರಾಧ ಆದಂಥ ಸಂದರ್ಭದಲ್ಲಿ ಏನು ಸಿಕ್ಕಿರುತ್ತೆ ಮೌಲ್ಯಯುತ ವಸ್ತುಗಳು ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಹೆಣ್ಮಕ್ಳನ್ನು ಉಪಯೋಗಿಸ್ಕೊತಿದ್ರು ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ. ಮತ್ತು ಈ ಫರಾನ್ ಶೇಖ್ ಮೇಲೆ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳು ಹಿಂದೆ ದಾಖಲಾಗಿರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಇತರೆ ಆರೋಪಿಗಳೇನಿದ್ದಾರೆ ಅವ್ರ ಮೇಲೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ ಇನ್ನೂ ಒಬ್ಬ ಪ್ರಮುಖ ಆರೋಪಿ ಸೇರಿದಂತೆ ಒಂದು ಅಪರಾಧದ ಪ್ಲ್ಯಾನಿಂಗಲ್ಲಿ, ಎಕ್ಸಿಕ್ಯೂಷನಲ್ಲಿ, ನಂತರ ವ್ಯಾಲ್ಯೂಬಲ್ಸ್ ಡಿಸ್ಪೋಸಲಲ್ಲಿ ಭಾಗವಹಿಸಿದಂಥ ಇನ್ನೂ ಕೆಲವು ಆರೋಪಿಗಳನ್ನು ಪತ್ತೆ ಮಾಡುವಂಥದ್ದಿದೆ. ಒಂದು 51 ಕೆಜಿ ಮಟ್ಟ ಆಗುತ್ತೆ. ಸೊ ಮತ್ತು ಇನ್ನೊಂದು 1680 ಮಟ್ಟ ಗೋಲ್ಡನ್ ಇದಾಗಿತ್ತು ಸರ್. ಸೊ ಅದರೊಳಗೆ 3 ಮಂದಿ ಕಳ್ಳರು ಬೆಳ್ಳಿ ರೀ ಸರ್. ಸೊ ಸಿಲ್ವರ್ ಇದು ಗೋಲ್ಡ್ 1680 ಆಗಿತ್ತು ರೀ. ಸೊ ಅದರೊಳಗೆ 3 ಮಂದಿ ಕಳ್ಳರಿದ್ರು. ಅವರು 2 ಸಿಕ್ಕಿದ್ದಾರೆ. ಇನ್ನೊಬ್ಬನು ಇನ್ನೂ ಮಿಸ್ ಆಗಿದ್ದಾನೆ. ಹುಡುಕಿ ಇನ್ನೊಂದಿಷ್ಟು
ಆದಷ್ಟು ಬೇಗ ಅದನ್ನು ಒಂದು ಸ್ವಲ್ಪ ರಿಕವರ್ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ ಸರ್. ಅದು ಆದಷ್ಟು ಭಾಳ ಅಂದ್ರೆ ಭಾಳ ಮ್ಯಾಕ್ಸಿಮಮ್ ಇದು ಮಾಡಿ ಟ್ರೈ ಮಾಡಿಕೊಟ್ರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ. ಅಂದರೆ ಜುಲೈ 14ನೇ ತಾರೀಕು ಮಾರ್ನಿಂಗ್ 3:00ವರೆಗೆ ನಮ್ಮ ಅಂಗಡಿ ಕಳ್ತನ ಆಗಿತ್ತು. ಅದು ಅಂದರೆ ಇದು ಗ್ಯಾಸ್ ಕಟ್ರಿಂದೆಲ್ಲ ಕಟ್ ಮಾಡಿ ಸೆಟ್ರೇಸ್ ಎಲ್ಲ ಕಟ್ ಮಾಡಿ ಕಳ್ತನ ಆಯಿತು. 3:30ರಿಂದ 4:00 ನಮಗೆ ತಿಳಿದಿದ್ದು ಬೆಳಗ್ಗೆ 7:30 ಇತ್ತು ಅಂತ. ನಾವು ಹೋಗಿ ನೋಡಿದ್ವಿ. ಆದರೆ ಅಂಗಡಿ ಒಳಗೆ ಏನಿಲ್ಲ ಆಗಿದ್ದು ನೋಡಿ ನಮಗೆ ಒಂಥರ ಶಾಕ್ ಆಗಿತ್ತು, ಈ ಥರ ಆಗಿದೆಲ್ಲ ಅಂಥೇಳಿ. ಪೊಲೀಸರೆಲ್ಲರೂ ಧೈರ್ಯ ಕೊಟ್ಟರು. ಕಮಿಷನರ್ ಸರ್, ರವಿ ಸರ್, ಪುನೀತ್ ಅವರು ಮತ್ತು ರವಿ ಸರು, ಕೇಶಾಪುರ ಎಲ್ಲ ಸಿಬ್ಬಂದಿಗಳಾದರು. ಅವರೆಲ್ಲ ನಮ್ಗೆ ಧೈರ್ಯ ಕೊಟ್ಟು ಇದು 45 ದಿವಸ ಒಳಗೆ ರಿಕವರಿ ಆಗುತ್ತೆ ಅನ್ನೋದು ನಮಗಂತೂ ಧೈರ್ಯನೇ ಇಲ್ಲಾಗಿತ್ತು. ಫಸ್ಟ್ ಆಫ್ ಆಲ್ ನಾವು ಅಂದರೆ ಫಸ್ಟ್ ಟೈಮ್ ನಾವು ಪೊಲೀಸ್ರ ಮೇಲೆ ಹೋಪ್ ಇಟ್ಕೊಂಡಿದ್ವಿ. ಸರ್ ಎಲ್ಲ ಹೇಳ್ತಿದ್ರು, ಸಿಗ್ತದೆ, ನೀವು ದುಡಿದ್ರ ರೊಕ್ಕ ಎಲ್ಲೂ ಹೋಗೋದಿಲ್ಲ, ಸಿಗುತ್ತೆ, ನೀವು ಇದಕ್ಕೆ ಇದು ಮಾಡ್ತೀರಾ ಅಂಥೇಳಿ ಸರ್ ಮೇಲೆ ಒಂದು ಭರವಸೆ ಇಟ್ಟು. ಶಶಿಕುಮಾರ್ ಸರ್ ನಾವು ಯಾವಾಗ ಎನಿ ಟೈಮ್ ಹೋದರೂ ಅವ್ರು ನಮಗೆ ಭರವಸೆ ಕೊಡ್ತಿದ್ರು, ಇಲ್ಲ ನಿಮ್ಗೆ ಸಿಗುತ್ತೆ, ನೀವು ಇದಕ್ಕೆ ಇದು ಮಾಡ್ತೀರಾ ಅಂಥೇಳಿ. ಇಲ್ಲಿ ಹಟ್ಟಿ ಸರ್ ಅಂದರು, ಅವರಾದ್ರೂ ನಮಗೆ ಭರವಸೆ ಕೊಟ್ಟರು. ನಿಮ್ದು ಅಂದರೆ ಕಳೆತನ ಆದ ಮಾರನೇ ನಾವು ಇಲ್ಲಿ ಬಂದು ಕೇಳಿದಾಗ ಸಿಗುತ್ತೆ ಕಳ್ಳನ ಬಗ್ಗೆ ನಮ್ಗೆ ಗೊತ್ತಾಗಿದೆ. ಆದರೆ ನಾವು ಇಷ್ಟು ಜಲ್ದಿ ಆಗುತ್ತೆ, ನಾವು ಮತ್ತೆ ರಿಟರ್ನ್ ನಾವು ಅಂಗಡಿ ಓಪನ್ ಮಾಡ್ತೇವೆ ಅನ್ನೋದು ನಮ್ಗೆ ಇದನ್ನೇ ಇಲ್ಲಾಗಿದೆ. ಈಗ ಒಂಥರ ಖುಷಿ ಆಗ್ತದೆ, ಧೈರ್ಯನೂ ಬರ್ತಾ ಇದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.